ಇಶ್ಯೂ ಇಂದ ನನ್ನ ಮೇಕಪ್ ಎಲ್ಲ ಹಾಳಾಗೋಯ್ತು ಅನ್ಕೊಂಡೆ. ಆದ್ರೆ ವ್ಯಾಲೆಂಟೈನ್ಸ್ ಡೇ ಆಗಲಿ ಗ್ಯಾಲೆಂಟೈನ್ಸ್ ಡೇ ಆಗಲಿ ಈ ಮೇಕಪ್ ಲುಕ್ನ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಈ ಮುದ್ದಾಗಿರೋ ನಿಮ್ಮ ಫೇಸ್ನ ಹಿಂಗ್ ಮುದ್ದಾಗಿ ಕಾಣತ್ತರ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳೋಣ. ಮಾರ್ನಿಂಗ್ ಲುಕ್ ಆದ್ರೆ ಸನ್ಸ್ಕ್ರೀನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಮಾಯಶ್ಚರೈಸರ್ ಅಷ್ಟೇ ಸಾಕು. ಮಾಯಶ್ಚರೈಸರು ಲಿಪ್ ಬಾಂಬು ಹಾಕೊಂಡ್ಮೇಲೆ ನಿಮ್ಮ ಪಾರ್ಟ್ನರ್ ನಿಮ್ಗೋಸ್ಕರ ಹೇಗೆ ಕಾಯ್ತಾ ಇದ್ದಾರೋ ಅದೇ ಥರ ನೀವು ನಿಮ್ಮ ಸ್ಕಿನ್ ಪ್ರಿಪೇರ್ ಆಗಲಿ ಅಂತ ಕಾಯಿರಿ ಒಂದು 5 ನಿಮಿಷ. ಪೇಷನ್ಸ್ ಇಸ್ ಅ ಕೀ. ಸಿಂಪಲ್ ಲುಕ್ ಆಗಿರೋದ್ರಿಂದ ನಾನು BB ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಫೌಂಡೇಶನ್ ಕೂಡ ಅಪ್ಲೈ ಮಾಡ್ಬೋದು. ಒಟ್ಟಿನಲ್ಲಿ ಯಾವುದೇ ಆಗಿದ್ರು ಎಲ್ಲಾನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬ್ರಷ್ ಆಗಲಿ ಬ್ಯೂಟಿ ಬ್ಲೆಂಡರ್ ಆಗಲಿ ಡ್ರ್ಯಾಗ್ ಮಾಡಬೇಡಿ. ಯಾವಾಗಲಿದ್ರು ಟ್ಯಾಪ್ ಮೋಷನಿಂದ ನೀವು ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೋಬೇಕು. ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆದಮೇಲೆ ಕನ್ಸೀಲರ್ನ ಅಪ್ಲೈ ಮಾಡೋಣ. ಲೇಟ್ ನೈಟ್ ಸ್ಕ್ರೋಲಿಂಗಿಂದ ಅಥವಾ ಲೇಟ್ ನೈಟ್ ಚಾಟಿಂದ ನಿಮ್ಗಾಗಿರೋ ಡಾರ್ಕ್ ಸರ್ಕಲ್ಸ್ನ ಕನ್ಸೀಲ್ ಮಾಡ್ಕೊಳ್ಳೋಣ. ಕನ್ಸೀಲರ್ನ ಬರೀ ಡಾರ್ಕ್ ಸರ್ಕಲ್ಸ್ ಅಷ್ಟೇ ಅಲ್ಲ, ನಿಮ್ಗೆ ಹೈಪರ್ ಪಿಗ್ಮೆಂಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಾಕಿ ಕನ್ಸೀಲ್ ಮಾಡ್ಕೋಬೋದು. ಮೇಕಪ್ ಮೇನ್ ಟ್ರಿಕ್ ಏನಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಬೇರ್ ಫೇಸ್ಗೆ ಮೇಕಪ್ನ ಅಪ್ಲೈ ಮಾಡಬಾರ್ದು. ಕೇಕಿ ಮತ್ತು ಪ್ಯಾಚಿ ಆಗಿಬಿಡುತ್ತೆ. ನೀವು ಯಾವಾಗಿದ್ರೂ ಮಾಯಶ್ಚರೈಸರ್ ಅಪ್ಲೈ ಆದಮೇಲೆ ಮೇಕಪ್ನ ಅಪ್ಲೈ ಮಾಡಬೇಕು. ಈ ಮೇಕಪ್ನ ನೋಡಿ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಗರ್ಲೀಸು ಆ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಬ್ಲಷ್ ಆಗೋರಂತೆ. ಇವಾಗ ಸದ್ಯಕ್ಕೆ ಬ್ಲಷ್ ಹಾಕೊಳ್ಳಿ. ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಆದಮೇಲೆ ಪೌಡರ್ ಹಾಕಿ ಸೆಟ್ ಮಾಡ್ಕೊಳ್ಳೋಣ. ಯಾಕಂದರೆ ಮೇಕಪ್ಪು ನಿಮ್ಮ ಜೊತೆ ಆ ಕಡೆ ಈ ಕಡೆ ಓಡಾಡದೇ ಇರಲಿ ಅಂತ. ಅಂಡರ್ ಐಸ್ಗೆ ಪೌಡರ್ ಹಾಕಿ ಬೇಕಿಂಗ್ ಆಗಕ್ಕೆ ಬಿಟ್ಬಿಟ್ಟು ಐಬ್ರೋಸ್ನ ಫಿಲ್ ಮಾಡ್ಕೊಳ್ಳೋಣ. ಐಬ್ರೋಸ್ ಫಿಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಫೇಸ್ಗೆ ತುಂಬ ಸ್ಟ್ರಕ್ಚರ್ನ ಕೊಡುತ್ತೆ ಈ ಐಬ್ರೋಸ್ ಫಿಲ್ ಮಾಡಿ ಎಕ್ಸ್ಟ್ರಾ ಪೌಡರ್ನ ರಿಮೂವ್ ಮಾಡಿ ಪ್ರಾಣಾಯಾಮ ಮಾಡೋಕೆ ಹೋಗೋಣ. ಅಂತಂದರೆ ಐ ಲುಕ್ ಮೊದಲಿಗೆ ಈ ಬ್ರೌನ್ ಐ ಶೇಡೋನ ತಗೊಂಡು ನಮ್ಮ ಐಲಿಡ್ ಮೇಲೆ ಡೆಪಾಸಿಟ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಬ್ಲೆಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಈ ಕ್ರೀಮ್ ಕಲರ್ ಶೇಡ್ನ ತಗೊಂಡು ಐಲಿಡ್ ಮೇಲೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈ ಬ್ಯೂಟಿಫುಲ್ ಶಿಮರ್ ಶೇಡ್ನ ತಗೊಂಡು ಐಲಿಡ್ ಮೇಲೆ ಅಪ್ಲೈ ಮಾಡಿದ್ರೆ ನಮ್ಮ ಐ ಶೇಡೋ ಲುಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ ಸಿಂಪಲ್ ಮತ್ತು ಎಲಿಗೆಂಟ್ ಆಗಿರೋ ಲುಕ್ನ ನಾನಿಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕೆ ಅಂತಂದರೆ ನೀವು ರೆಡ್ ಡ್ರೆಸ್ ಹಾಕಿರೋದ್ರಿಂದ ಐ ಸ್ವಲ್ಪ ಮಿನಿಮಲ್ ಆಗಿರಲಿ ಅಂತ ಹಾಕೊಂಡು ಅವಾಗ ತಾನೇ ಲಿಪ್ ಲೈನರ್ ಹಾಕೋತಿದ್ದೆ. ಅಷ್ಟರಲ್ಲಿ ಎಲ್ಲಿತ್ತು ಅಕ್ಷು ಬಂದ್ಬಿಡ್ತು. ಅವಾಗ ತಾನೇ ಹಾಕಿರೋ ಐಲೈನರ್ ಸ್ಪ್ರೆಡ್ ಆಗಿತ್ತು. ನಾನು ಕೂಡ ಪ್ಯಾನಿಕ್ ಆದೆ. ಬಟ್ ಈ ಥರ ಸಮಯದಲ್ಲಿ ನೀವು ಏನಾದರೂ ಅದನ್ನು ರಿಮೂವ್ ಮಾಡೋಕೆ ಹೋಗಿದ್ರೆ ಇನ್ನೂ ಸ್ಪ್ರೆಡ್ ಆಗುತ್ತೆ, ನಿಮ್ಮ ಬೇಸ್ ಮೇಕಪ್ ಹಾಳಾಗುತ್ತೆ. ಅದ್ರ ಬದಲು ಒಂದು 5 ನಿಮಿಷ ವೆಯ್ಟ್ ಮಾಡಿ. 5 ನಿಮಿಷದ ವೇಟಿಂಗ್ ಟೈಮಲ್ಲಿ ನಾನು ಇಲ್ಲಿ ಲಿಪ್ಸ್ಟಿಕ್ ಹಾಕೋತಿದ್ದೀನಿ. ರೆಡ್ ಕಲರ್ ಲಿಪ್ಸ್ಟಿಕ್ನ ಹಾಕೋತಿದ್ದೀನಿ ಬ್ರೌನ್ ಕಲರ್ ಲಿಪ್ ಲೈನರ್ ಜೊತೆಗೆ. ಇವಾಗ ಐಲೈನರ್ ಆಗಲಿ ಮಸ್ಕರ ಆಗಲಿ ಡ್ರೈ ಆಗಿರುತ್ತೆ. ಡ್ರೈ ಆದಮೇಲೆ ಸ್ಪೂಲಿಂದ ರಿಮೂವ್ ಮಾಡಿ ಪೌಡರ್ ಹಾಕಿ ಅದನ್ನು ಟ್ಯಾಪ್ ಮೋಷನಿಂದ ಈ ಥರ ಕನ್ಸೀಲ್ ಮಾಡಿಕೊಂಡ್ರೆ ಮೇಕಪ್ ಮೊದಲಿನ ಥರನೇ ಆಗುತ್ತೆ. ಲಾಸ್ಟ್ಗೆ ಮಸ್ಕರ ಸೆಟ್ಟಿಂಗ್ ಸ್ಪ್ರೇನ ಹಾಕೊಂಡು ನಮ್ಮ ಲುಕ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಿಮ್ಮ ಕ್ಯೂಟಾಗಿರೋ ಫೇಸ್ ಇನ್ನೂ ಎಷ್ಟು ಕ್ಯೂಟಾಗಿ ಕಾಣಿಸ್ತೀವಿ ನೋಡಿ. ಈ ಟ್ಯೂಟೋರಿಯಲ್ ನಿಮ್ಗೆ ಇಷ್ಟ ಆದರೆ ಸೇವ್ ಮಾಡ್ಕೊಂಡು ಫಾಲೋ ಮಾಡೋದನ್ನ ಮರಿಬೇಡಿ. Bye bye my honey bunnies.